ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡುತ್ತಿದ್ದೇನೆ. ಇವತ್ತಿನ ವಿಚಾರ ಏನಂದರೆ, ರಾಜ್ಯ BJP ಪಕ್ಷ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುತ್ತದೆ ಎಂಬ ವಿಚಾರದ ಬಗ್ಗೆ ಇವತ್ತು ತಿಳಿಸ್ಕೊಡ್ಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡ್ತೇನೆ. ಕಾರಣ, BJP ರಾಷ್ಟ್ರಾಧ್ಯಕ್ಷರನ್ನಾಗಿ ಬಿಹಾರದ ನಿತಿನ್ ಅಂತಕ್ಕಂಥ ಒಬ್ಬ ನಾಯಕನನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಇವತ್ತು ಮಾಡಿದೆ, ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದೆ. ಸೊ ಆದ ಕಾರಣದಿಂದ ಉತ್ತರ ಪ್ರದೇಶದಲ್ಲಿ ಸಹ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ BJP ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅಂತೇಳ್ಬಿಟ್ಟು ಮೊದಲಿನಿಂದನೂ ನಡೀತಿತ್ತು. ವಿಜೇಂದ್ರ ಅವ್ರನ್ನ, ಯಡಿಯೂರಪ್ಪ ಅವರ ಮಗನ್ನ ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ 2 ವರ್ಷಗಳಿಂದ ಕೂಡ ಪ್ರಪ್ರಥಮ ವರ್ಷದಿಂದ ಕೂಡ ಅವ್ರನ್ನ ಬದಲಾಯಿಸಬೇಕು ಅಂತೇಳ್ಬಿಟ್ಟು ಈ ಹಿರಿಯ ಮುಖಂಡರು ಮತ್ತು ಬಂಡಾಯ ಎದ್ದಿರ್ತಕ್ಕಂಥ ನಾಯಕರು ಕೂಡ ಅವ್ರ ಮೇಲೆ ಒಂದು ಸವಾರಿ ಥರ, ಒಂದು ಯುದ್ಧದ ಥರನೇ ಒಂದು ನಿರ್ಮಾಣ ಆಗಿತ್ತು. ಆದರೆ ಇಲ್ಲೇನಾಗ್ತದೆ, ಆದರೆ ವಿಜೇಂದ್ರದವ್ರ ಹತ್ರ ಒಳ್ಳೆ ನಾಯಕತ್ವ ಇಲ್ವಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಇಲ್ಲ, ಒಳ್ಳೆ ಯುವ ನಾಯಕರು, ಪ್ರಬುದ್ಧರು, ತಾಳ್ಮೆ ಇದೆ, ಮತ್ತು ರಾಜಕೀಯದ ಬಗ್ಗೆ ಒಂದು 100% ಎಲ್ಲ ತಿಳಿದು ಓದ್ಕೊಂಬಂದಂಗೆ ಅವರ ಇತಿಹಾಸವನ್ನು ನಾವು ಗಮನಿಸಬೇಕಾಗ್ತದೆ. ಆದರೆ ಇಲ್ಲೇನಾಗುತ್ತೆ, ವಿಜೇಂದ್ರ ಅವ್ರನ್ನ ತೆಗಿಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಪಕ್ಷದ ಬಹುತೇಕ ಮುಖಂಡರು, ಅವ್ರು ಯಾರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗಲ್ಲ, ಅವ್ರದ್ದೇ ಒಂದು ಜೋನಲ್ಲಿ ಹೋಗ್ತಾರೆ. ಮತ್ತು ಯುವ ನಾಯಕರವರು, ಈ ಹಿರಿಯ ಮುಖಂಡರು, ಇವ್ರದ್ದು ನಾಲೆಡ್ಜ್ ಬೇರೆ, ಅವ್ರ ನಾಲೆಡ್ಜ್ ಬೇರೆ, ಮೈಂಡ್ಸೆಟ್ ಬೇರೆ ಬೇರೆ ಇದ್ದಾಗ ಒಟ್ಟುಗೂಡಿಸ್ಕೊಂಡು ಅವ್ರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ವಿಜೇಂದ್ರ ಅವ್ರ ಹತ್ರ ಇಲ್ಲ ಅಂತಕ್ಕಂಥ ಮಾತನ್ನು ಪದೇ ಪದೇ ನಾವು ಕೇಳ್ತಾನೆ ಇದ್ದೀವಿ. ಅದರ ಜೊತೆಗೆ ಏನಾಗ್ತದೆ, ಈ ವಿಜೇಂದ್ರರವರು ಮತ್ತು ಯಡಿಯೂರಪ್ಪ ಅವರು ಇವರೆಲ್ಲ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಾಗ, ಯಡಿಯೂರಪ್ಪ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಮಗನ ಕಾರ್ಯವೈಖರಿ ಮತ್ತು ತಂದೆಯವರ ಕಾರ್ಯವೈಖರಿ ಪಕ್ಷದ ಮೇಲೆ ಯಾವ ಥರ ಪ್ರಭಾವಗಳು ಬೀರಿದ್ದಾವೆ ಅಂತೇಳ್ಬಿಟ್ಟು ನಮಗೆಲ್ಲ ಗೊತ್ತೇ ಇದೆ. ಆದರೆ ಅಪ್ಪನ ಉಡುಗೊರೆಯಾಗಿ ಮಗನ ರಾಜ್ಯಾಧ್ಯಕ್ಷನಾಗಿ ಮಾಡಿದಾಗ ಈ ವಿಜೇಂದ್ರ ಅವ್ರಿಗೆ ಅಪ್ಪ ಮಕ್ಕಳ ಪಕ್ಷ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಪ್ಪ ಮಕ್ಕಳ ಪಕ್ಷ ಅಂತಕ್ಕಂಥ ಹೆಸರು ಬಂದಿದ್ದು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಅನ್ನಿಸ್ತದೆ. ಬೇರೆ ಕಡೆ ಎಲ್ಲ ಒಂದು ಸ್ವಲ್ಪ ಕಂಟ್ರೋಲ್ ಇದೆ ಆ ಪಕ್ಷಕ್ಕೆ, ಆದರೆ ಇಲ್ಲಿ ಇವ್ರ ಕಂಟ್ರೋಲ್ಗೆ ಹೋಗಿದೆ. ಹಾಗಾದರೆ ಯಾರನ್ನು ಮಾಡ್ತಾರೆ ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ? ಈ ಒಂದು ಚರ್ಚೆ ತುಂಬ ಕುತೂಹಲವಾಗಿ ಕಾಡ್ತಾ ಇದೆ. ಮಾಡಲೇಬೇಕಾಗಿದೆ. ಇವಾಗ ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ, ಸಾಲು ಚುನಾವಣೆಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರಬಲವಾಗಿರ್ತಕ್ಕಂಥ ವಿರೋಧ ಪಕ್ಷ ನಿರ್ಮಾಣವಾಗಿಲ್ಲ ಕರ್ನಾಟಕದಲ್ಲಿ. ಯಾಕೆ? ಗುಂಪುಗಾರಿಕೆ, ಇವರಲ್ಲೇ ಮೂರು ಮನೆಗಳ ಥರ ಇವರೇ ಒಗ್ಗಟ್ಟಿಲ್ಲ. ಇನ್ನು ಆಡಳಿತ ಪಕ್ಷದ ಮೇಲೆ ಏನು ಹೋರಾಟ ಮಾಡ್ತಾರೆ? ನೆಪ ಮಾತ್ರಕ್ಕೆ ಮಾತ್ರ, ಒಂದು ಸಭೆಗಳಿಗೆ ಮಾತ್ರ ನಾಯಕರು ಬರ್ತಾರೆ, ಭೇಟಿ ಆಗ್ತಾರೆ, ಮಾತಾಡ್ಸ್ಕೊಂಡು ಅಲ್ಲಿ ಹೋದರೆ ಮತ್ತು ಅವ್ರದಲ್ಲಿ ಯಾವುದೇ ಥರದ ಕ್ರಿಯಾಶೀಲವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು BJPಯಲ್ಲಿ ಕಾಣ್ತಾ ಇಲ್ಲ. ಇದನ್ನು ಮನಗಂಡಿರ್ತಕ್ಕಂಥ ಕೇಂದ್ರ ಪಕ್ಷ ಏನು ಮಾಡಿದೆ, ಎಲ್ಲ ರಾಜ್ಯವಾರು ಎಲ್ಲೆಲ್ಲಿ ಬದಲಾವಣೆ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಈಗ ಕರ್ನಾಟಕದ ಮೇಲೆ ಕೈ ಹಾಕಿದೆ. ಯಾರನ್ನ ಮಾಡಬಹುದು ಅಂತಕ್ಕಂಥ ಒಂದು ಸಂಭವನೀಯರ ಪಟ್ಟಿ ಇಲ್ಲಿ ಬಿಡುಗಡೆ ಆಗಿದೆ. ಬಿಡುಗಡೆ ಅಂತಂದರೆ ಲಿಖಿತವಾಗಿಯೇ ನಮಗೆ ಸಿಕ್ಕಿದೆ. ಸೊ ಆದರೆ ಕೇಂದ್ರ ನಾಯಕರ ಮನಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಪ್ರಬಲ ವ್ಯಕ್ತಿ, ನಾಯಕ, ಅಥವಾ ಇಂಥವ್ರನ್ನೇ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಇದೆ, ಇಲ್ಲ ಇಂಥವ್ರನ್ನ ಬೆಳೆಸಬೇಕು, ಈ ಜಾತಿ ನಾಯಕನೇ ನಮ್ಮಲ್ಲಿ ನಾಯಕರು ಕಮ್ಮಿ ಇದ್ದಾರೆ, ಅದು ಇದ್ರೂ ಅವ್ರ ಕಂಟ್ರೋಲಲ್ಲಿ ಆ ಮತಗಳಿಲ್ಲ ಅಂತಕ್ಕಂಥ ಗುರುತಿಸ್ಕೊಂಡು ಒಬ್ಬರನ್ನ ಸಾಧ್ಯತೆ, ಅಂದರೆ ಬಹುತೇಕ ಸಾಧ್ಯತೆ ಅಂತಂದ್ರೂ ತಪ್ಪಾಗಲಾರ್ದು, ಅದು ಕೇಂದ್ರ ನಾಯಕರ ಹತ್ರ ಚರ್ಚೆ ನಡೀತಾ ಇದೆ ಅಂತಕ್ಕಂಥ ಒಂದು ವಿಚಾರ ಇದೆ. ಆ ಹೆಸರನ್ನು ನಾನು ಆಮೇಲೆ ತಿಳಿಸ್ತೀನಿ ಯಾರು ಅಂತೇಳ್ಬಿಟ್ಟು. ಆದರೆ ಇವಾಗ ಅದೇ ಲಿಸ್ಟಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು ಏನಾಗ್ತಾರೆ, ಅವ್ರನ್ನ